DC ಮೂವಿ 100 crores ಕಲೆಕ್ಟ್ ಮಾಡಿದೆ ಅಂತ ಈಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಹೋದ ವರ್ಷ ಇದೇ ಆಗಸ್ಟ್ ತಿಂಗಳಲ್ಲಿ ಅವ್ರ ಡೈರೆಕ್ಷನ್ ಅಲ್ಲಿ ಬಂದಿರೋ ಕೂಲಿ ಮೂವಿಗೆ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದು ಲೋಕೇಶ್ ಕನಗರಾಜ್ ಕೋಕೇಶ್ ಲನಗರಾಜ್ ಅಂತ ಟ್ರೋಲ್ ಆಗಿದ್ರು. ಅಂಡ್ DC ಮೂವಿದು ಪೋಸ್ಟರ್ಸ್ ಅಂಡ್ ಟೀಸರ್ ಬಿಟ್ಟಾಗ ಮಿಕ್ಸ್ಡ್ ರೆಸ್ಪಾನ್ಸೇ ಬಂದಿತ್ತು ಎಕ್ಸೆಪ್ಟ್ ಸಾಂಗ್ಸ್ ಅಂಡ್ BGM. ಅನಿರುದ್ಧ್ ಅವರು ಈ ಮೂವಿ ಸಾಂಗ್ಸ್ ಜೊತೆಗೆ ಮೂವಿ ರಿಲೀಸ್ ಮುಂಚೆನೆ ಮೂವಿ BGM ಟ್ರ್ಯಾಕ್ಸ್ ನ ರಿಲೀಸ್ ಮಾಡಿದ್ರು. ಜನ ಅದನ್ನ ಲೂಪ್ ಮಾಡಲ್ ಕೇಳಕ್ ಶುರು ಮಾಡಿದ್ರು. ಈ ಮೂವಿ ಟೀಸರ್ ಅಂಡ್ ಟ್ರೈಲರ್ ಕೊಟ್ಟಿದ್ದ ಹೈಪ್ಗಿಂತ BGM ಹೆವಿ ಹೈಪನ್ನ ಕೊಟ್ಟಿತ್ತು. ಅಂಡ್ ಈ BGMಸ್ಗೋಸ್ಕರನೇ ಜನ ಥಿಯೇಟರ್ಗೆ ಹೋಗಕ್ಕೆ ಶುರು ಮಾಡಿದ್ರು. ಅಂಡ್ ಥಿಯೇಟ್ರಲ್ಲಿ ಆಗಿದ್ದು ಅದೇ, ಈ ಮೂವಿ BGMs ಅಂಡ್ ಸಾಂಗ್ಸು ಮೂವಿನ ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡ್ತು. ಯಾವ ರೇಂಜ್ಗೆ ಅದಿತ್ತು ಅಂದರೆ, ಈ ಮೂವಿ ಲೋಕೇಶ್ ಕನಗರಾಜ್ DC ಅನ್ನೋದಕ್ಕಿಂತ ಅನಿರುದ್ಧ್ ಮೂವಿ DC ಅಂತಾನೆ ರಿವ್ಯೂವರ್ಸ್ ಎಲ್ಲ ಹೇಳಕ್ ಶುರು ಮಾಡಿದ್ರು. ನಡುವೆ ಬರ್ತಿರೋ ಮೂವೀಸಲ್ಲಿ ಗ್ಲಾಮರ್ ಸೀನ್ಸ್ ಐಟಮ್ ಸಾಂಗ್ ಇಲ್ದಿರ ಮೂವಿ ಬರೋದು ತುಂಬಾ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಈ ಮೂವಿ ಹೀರೋಯಿನ್ ಕ್ಯಾರೆಕ್ಟರ್ ಪ್ರಾಸ್ಟಿಟ್ಯೂಟ್. ಅಂಡ್ ಮೂವಿಗೆ A ಸರ್ಟಿಫಿಕೇಟ್ ಬಂದಿದ್ರು ಕೂಡ ಈ ಮೂವಿನಲ್ಲಿ ಗ್ಲಾಮರ್ ಸೀನ್ಸ್, ಕಿಸ್ ಸೀನ್ಸ್ ಅವ್ರ ಐಟಮ್ ಸಾಂಗ್ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಮ್ಯಾನ್ ಮೂವಿಯಾಗಿ ಬಂದು ಲೋಕೇಶ್ ಕನಗರಾಜ್ ಅವ್ರ ಡೆಬ್ಯೂಟ್ ಮೂವಿನಲ್ಲಿ 100 crores ಕಲೆಕ್ಟ್ ಮಾಡಿ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ.